ಬೆಂಗಳೂರು ಕಾಲ್ತುಳಿತದಲ್ಲಿ ಹಾಸನದ ಭೂಮಿಕ್ ದುರ್ಮರಣವನ್ನಪ್ಪಿತು. ಮಗನ ಸಮಾಧಿಯ ಮೇಲೆ ಮಲಗಿ ಗೋಳಾಡ್ತಾ ಇದ್ದಾರೆ ಭೂಮಿಕ್ ತಂದೆ. ಅವರ ಗೋಳು ಯಾರಿಗೂ ಕೂಡ ಬೇಡ. ಭೂಮಿಕ್ ತಂದೆ ಲಕ್ಷ್ಮಣ್ ಹೇಳ್ತಾ ಇದ್ದಾರೆ, ನನ್ನ ಮಗನೇ ಇಲ್ಲ ಸರ್, ನನ್ನ ಮಗ ಇಲ್ಲ, ನನ್ನ ಮಗ ಬೇಕು, ಅಯ್ಯೋ ನನ್ನ ಮಗ ಎಲ್ಲಿ ಹೋದ ಅಂತ ಗೋಳಾಡ್ತಾ ಇದ್ದಾರೆ, ಕಣ್ಣೀರ್ ಹಾಕ್ತಾ ಇದ್ದಾರೆ. ಮೊನ್ನೆ ಈ ಘಟನೆ ಆದ ನಂತರದಿಂದ ಅವರ ಗೋಳಾಟ ಯಾರಿಗೂ ಬೇಡ. ಸರ್ಕಾರಕ್ಕೆ ನಾನು ಲಕ್ಷಾಂತರ ಟ್ಯಾಕ್ಸ್ ಕಟ್ತೀನಿ, ಆದ್ರೆ ಈ ಘಟನೆ ಆದಂತಹ ಸಂದರ್ಭದಲ್ಲಿ ನನ್ನ ಮಗನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಿಕ್ಕೆ ಒಂದೇ ಒಂದು ಆಂಬ್ಯುಲೆನ್ಸ್ ಇರಲಿಲ್ಲಲ್ಲ. ಏನು ಮಾಡ್ತಾ ಇದೆ ವ್ಯವಸ್ಥೆ? ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಭೂಮಿಕ್ ತಂದೆ. ಈಗ ಸಮಾಧಿ ಮೇಲೆ ಬಿದ್ದು ಅಳ್ತಾ ಇದ್ದಾರೆ, ಗುಳಾಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಯಾರಿಗೂ ಬರಬಾರದು. ಇದೇ ಜಾಗದಲ್ಲಿ ನನ್ನ ಮಗನನ್ನ ನಾನು ಮಲಗಿಸಿದ್ದೀನಿ. ಇದೆಲ್ಲ ನನ್ನ ಮಗನಿಗಾಗಿನೇ ನಾನು ಮಾಡಿದ್ದು. ಅವ್ನು ಹೋಗುವಾಗ ಏನ್ ತೆಗೆದುಕೊಂಡು ಹೋದ್ನ? ಯಾರಿಗೂ ಬೇಡ. ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದೀನಿ, ಅವನಿಗೋಸ್ಕರ. ಇರೋದು ಒಬ್ಬನೇ ಒಬ್ಬ ಮಗ. ಈಗ ಅವನಿಲ್ಲ, ಇನ್ನು ಮಲಗಿದ್ದಾನೆ, ನಾನು ನನ್ನ ಮಗನ ಜೊತೆಯೇ ಮಲಗ್ತೀನಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ ಭೂಮಿಕ್ ತಂದೆ. ಮಗನಿಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದಿದ್ದಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ. ಆದ್ರೆ ಮೊನ್ನೆ ಆದಂತಹ ಕಾಲ್ತುಳಿತದಲ್ಲಿ ಮಗ ಇಲ್ಲ, ಮಗ ಮೃತಪಟ್ಟಿದ್ದಾನೆ. ಮಗನನ್ನ ನೆಂದು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದ್ದೀನಿ. ಈ ತರ ಪರಿಸ್ಥಿತಿ ಬೇರೆ ಯಾರ ತಂದೆ ತಾಯಿಗೂ ಬರೋದು ಬೇಡ. ನನ್ನ ಮಗನಿಲ್ಲೇ ಮಲಗಿಸಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ, ನನ್ನ ಮಗನ ಜೊತೆ ಮಲಗಿದ್ದೀನಿ. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಅವ್ರ ತಂದೆ ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ಇದು ಕಾಲ್ತುಳಿತದಲ್ಲಿ ಮೃತಪಟ್ಟಂತಹ ಮಕ್ಕಳ ಪೋಷಕರು ಪಡ್ತಾ ಇರುವಂತಹ ಸಂಕಟ. ಕೇವಲ ಭೂಮಿಕ್ ತಂದೆ ಮಾತ್ರ ಅಲ್ಲ, ಈ ಕಾಲ್ತುಳಿತಕ್ಕೆ ಮಂಡ್ಯ ಜಿಲ್ಲೆಯ ಪೂರ್ಣಚಂದ್ರ ಕೂಡ ಬಲಿಯಾಗಿದ್ದಾರೆ. ಮಗನನ್ನ ನೆನೆದು ಸಮಾಧಿಯ ಎದುರು ತಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. KR ಪೇಟೆ ರಾಯಸಮುದ್ರ ಗ್ರಾಮದಲ್ಲಿ ಶೋಕಸಾಗರ. ತೋಟದಲ್ಲಿ ಮಗನ ಅಂತ್ಯಕ್ರಿಯೆ ಮಾಡಿದ್ದಂತಹ ಕುಟುಂಬ ಇವತ್ತು ಮಗನ ಸಮಾಧಿಯ ಎದುರು ತಂದೆ ಗೋಳಾಡ್ತಾ ಇದ್ದಾರೆ. ಮಗ ಪೂರ್ಣಚಂದ್ರನನ್ನ ನೆನೆದು ಭಾವುಕರಾಗಿದ್ದಾರೆ ತಂದೆ ಚಂದ್ರು. ಒಬ್ಬನೇ ಒಬ್ಬ ಮಗ, ಏನಪ್ಪ ಆಗೋಯ್ತಿದು? ತಂದೆ ಸಮಾಧಿಯ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ. ಮಗ ಪೂರ್ಣಚಂದ್ರನನ್ನ ನೆನಪಿಸಿಕೊಂಡು ಅಳ್ತಾ ಇದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ ಪೂರ್ಣಚಂದ್ರ ಕೂಡ ಬಲಿಯಾಗಿದ್ದಾರೆ. ಶೋಕ ಸಾಗರದಲ್ಲಿದೆ ರಾಯಸಮುದ್ರ ಇಡೀ ಗ್ರಾಮ. ಅದರಲ್ಲೂ ತಂದೆ ತಾಯಿಯ ಗೋಳಾಟ ಯಾರಿಗೂ ಬೇಡ. ಕಣ್ಣೀರ್ ಹಾಕ್ತಾ ಇದ್ದಾರೆ, ಮಕ್ಕಳ ಸಮಾಧಿಯ ಮುಂದೆ ಅಳ್ತಾ ಇದ್ದಾರೆ. ಎರಡು ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು, ಈ ಕಾಲ್ತುಳಿತದಲ್ಲಿ ಬಲಿಯಾದಂತಹ ಭೂಮಿಕ್ನ ತಂದೆ ಮಗನ ಸಮಾಧಿಯ ಮೇಲೇನೆ ಮಲಗಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಎಲ್ಲವನ್ನೂ ಕೂಡ ಮಗನಿಗಾಗಿ ಮಾಡದೆ ಈಗೇನು ಮಗನೇ ಇಲ್ಲ, ಈ ಸ್ಥಿತಿ ಯಾವ ತಂದೆ ತಾಯಿಗೂ ಕೂಡ ಬರಬಾರದು ಅಂತ ಕಣ್ಣೀರ್ ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಯಸಮುದ್ರದ KR ಪೇಟೆ ಅಲ್ಲಿ ಇಡೀ ಗ್ರಾಮಸ್ಥರು ಈ ಕುಟುಂಬವನ್ನ ನೆನೆದು ಕಣ್ಣೀರ್ ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ತಂದೆ ಪೂರ್ಣಚಂದ್ರ ಅವರ ತಂದೆ ಸಮಾಧಿಯ ಮುಂದೆ ಕುಳಿತು ಆತನನ್ನ ನೆನೆದು ಭಾವುಕರಾಗಿದ್ದಾರೆ. ಇದೇ ಜಾಗದಲ್ಲಿ ನನ್ನ ಮಗನ ಮಲಗಿಸಿದ್ದೀನಿ. ನನ್ನ ಮಗ ಇಲ್ಲೇ ನನ್ನ ಮಗಳಿಗೋಸ್ಕರ ಮಾಡಿದಂತ ಇದು ಇಲ್ಲೇ ಅಲ್ಲ ಹಾಕಿದ್ದೀನಿ. ಈ ತರ ಪರಿಸ್ಥಿತಿ ಬೇರೆ ಯಾರ ಸರ್ ಏನೇ ಹೋಗಿರೋದು ಇಪ್ಪತ್ತು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್.
ಮಗನ ನನ್ನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗಲ್ಲ ಸರ್. ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ ಅವನಿಗೆ. ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗ್ತದೆ, ನಮ್ಗೆ ಆಧಾರ ಆಗಿದ್ದು. ಈಗ ನಾನು ಈ ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ ನಮಗೆ ಅವನು ಹೋದಾಗಿಂದ. ಈ ಶಾಶ್ವತ ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತಾರೆ. ಅದ ಕಳಿಯೋಕ್ಕೆ ಯಾರು ಏನೇ ಕೊಟ್ಟರು ಅದ ಪತ್ತೆ ಮತ್ತೆ ಪಡ್ಕೊಳಕ್ಕೆ ಹೋಗಿಲ್ಲ, ಅದ ಕಳ್ಕೊಳಕ್ಕೆ ಹೋಗಿಲ್ಲ. ಶೋಕ ಕಳ್ಕೊಳಕ್ಕೆ ಹಾಕಿಲ್ಲ, ಮಗನ ಪಡ್ಕೊಳಕ್ಕೆ ಹೋಗೋದಿಲ್ಲ. ಆ ಸ್ಥಿತಿಯಲ್ಲಿ ಇದ್ದೀವಿ ಸರ್ ನಾವು. ಸರ್ ಏನೇ ಹೋಗಿರೋದು ನಮ್ಮ ಮಗನ ತಂದು ಕೊಡೋಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಭಾಳ ಆಘಾತ ಆಗುತ್ತೆ ಸರ್. ಮಗನ ನನ್ನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋ ರೀತಿ ಆಗೋಗಿದೆ. ಅವನು ತಂದು ಕೊಡೋಕ್ಕಾಗಲ್ಲ ಸರ್. ಒಂದು ಆಧಾರ ಸ್ತಂಭ ಸರ್ ಅವನು ಆಗಿದೆ ಅವನಿಗೆ. ಈಗ ನಾವು ಅದೇ ಚಿಂತೆಯಲ್ಲಿ ಈಗ ಇದು ಮಾಡ್ತಾಯಿದ್ದೀವಿ. ನಾವು ಏನೂ ಮಾಡೋಕ್ಕಾಗ್ತದೆ, ನಮ್ಗೆ ಆಧಾರ ಆಗಿದ್ದು. ಈಗ ನಾನು ಈ ಎದ್ದು ಏನೂ ಕೆಲಸ ಮಾಡೋಕ್ಕೆ ಆಯ್ತಾಯಿಲ್ಲ ನಮಗೆ ಅವನು ಹೋದಾಗಿಂದ. ಈ ಶಾಶ್ವತ ಪುತ್ರ ಶೋಕಂ ನಿರಂತರ ಅಂತ ಶಾಶ್ವತ ಉಳ್ಕೊಬಿಡ್ತಾರೆ. ಅದ ಕಳಿಯೋಕ್ಕೆ ಯಾರು ಏನೇ ಕೊಟ್ಟರು ಅದ ಪತ್ತೆ ಮತ್ತೆ ಪಡ್ಕೊಳಕ್ಕೆ ಹೋಗಿಲ್ಲ, ಅದ ಕಳ್ಕೊಳಕ್ಕೆ ಹೋಗಿಲ್ಲ. ಶೋಕ ಕಳ್ಕೊಳಕ್ಕೆ ಹಾಕಿಲ್ಲ, ಮಗನ ಪಡ್ಕೊಳಕ್ಕೆ ಹೋಗೋದಿಲ್ಲ. ಆ ಸ್ಥಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.